ಮುಖ್ಯಮಂತ್ರಿಗಳು ದೆಹಲಿನಲ್ಲಿ ರೌಂಡ್ಸಲ್ಲಿದ್ದಾರೆ. ಇವತ್ತು ಕೇಂದ್ರ ಜಲಶಕ್ತಿ ಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ. ಅಫ್ಕೋರ್ಸ್ ನಮ್ಮ ಜಲಮಂತ್ರಿಗಳ ಜೊತೆಯಲ್ಲಿ ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಹೋಗಿದ್ದಾರಂತೆ. ಸ್ವಲ್ಪ ಎಲ್ಲ ಅನುದಾನ ಕೊಡಿ ಸರ್, ಕೃಷ್ಣಾ ಮೇಲ್ದಂಡೆ ಭದ್ರಾ ಅದಕ್ಕೆಲ್ಲ. ಹಾಗೆಲ್ಲ ಕೇಳಬಾರ್ದಪ್ಪ ನೀವು. ಯಾಕೆ ಸರ್? ಯಾಕೆ ಕೇಳಬಾರ್ದು? ಕರ್ನಾಟಕದವ್ರು ನಿಮ್ಗೆ ಯೋಗ್ಯತೆ ಇಲ್ಲರಿ, ಕೇಂದ್ರ ಸರ್ಕಾರದವ್ರು ಕೊಡಕ್ಕೆ ಬರಲ್ಲ. ನೀವು ಓಟ್ ಹಾಕಿಪ್ಪ, ನೀವು ಓಟ್ ಹಾಕಿ ಒಂದು 20 MP ಕೊಡಿ ಮಿನಿಮಮ್. ಆದರೆ 22-23 ಕೊಟ್ಟರು ಓಕೆ, ನೋ ಪ್ರಾಬ್ಲಮ್, ಕೊಡಿ. ಇವರೆಲ್ಲ ಹಂಗೆಲ್ಲ ಕೇಳಬಾರ್ದಪ್ಪ. ನೀವು ದುಡಿದು ಕೊಡಬೇಕಪ್ಪ. ಕೇಳ್ತಾರಾ? ಛೆ, ಗೆದ್ದವರು ಇಲ್ಲಿಂದ ಗೆದ್ದು ಹೋಗಿರೋರು ಸೈಲೆಂಟ್ ಆಗಿದ್ರು. ಅವರು ಹಂಗಂದ್ರೆ ಅಲ್ಲ, ರಾಜ್ಯದ ಹಿತಾಸಕ್ತಿಗೆ ಇವ್ರನ್ನ ಯಾಕೆ ಸರ್ ಆಯ್ಕೆ ಮಾಡ್ಕೊಳ್ಳಿ? ಯಾರು ರಾಜ್ಯದ ಹಿತಾಸಕ್ತಿಗೆ ಅವ್ರಿಗೆ ಅವ್ರ MP ಗಳು ಕೆಲಸ ಮಾಡಬೇಕು ಅಂತ ಯಾರು ಹೇಳಿದ್ದು? ಅಲ್ಲ, ಆಯ್ಕೆ ಮಾಡೋದೇ ನಾವು ಆ ಉದ್ದೇಶದಿಂದ ಅಲ್ಲ. ಯಾರು ನೀವು 1000 ಹೇಳ್ಬಿಟ್ರೆ ನನ್ನ ಹಿತಾಸಕ್ತಿ ಕಾಪಾಡ್ಕೊಂಡು ಮೋದಿ ಮುಂದೆ ಬಕ್ಕೊಂಡು ನಿಂತ್ಕೊಂಡು ಬೆನ್ಮೂಳೆ ಇಲ್ಲದೆ ಇರೋ ಒಂಥರ ತೆವಳ್ಕೊಂಡು ಓಡಾಡ್ಕೊಂಡು ಕಾಲ ಕಳ್ಕೊಂಬಂದ್ರೆ ಸಾಕಾಗಿದೆ. ಅವ್ರಿಗೇನು ಕಡಿಮೆ ಕೊಡ್ತಾ ಇದೀವ ಸರ್ ನಂಬರ್ಸ್? ರಾಜ್ಯದ ಜನ ಕೊಡಿ, ಸುಮ್ಮನೆ ಕೊಡ್ತೀರಿ. ನಿಮ್ಮ ತೆವಲು ಕೊಡ್ತಾ ಇದ್ದೀರಾ, ನಿಮ್ಮ ತೆವಲು ತೀರಿಸ್ಕೊಳ್ಳೋ ಕೊಟ್ಟಿದ್ದೀರಿ. ಅಂದರೆ ಜನ ಬುದ್ಧಿ ಕಲಿಬೇಕಷ್ಟೇ. ಕಲೀರಿ, ಯಾರು ಬೇಡ ಅಂದಿರೋರು. ಬೇರೆ ಪ್ರಾದೇಶಿಕ ಪಕ್ಷಗಳಲ್ಲಿ ಹೋಗ್ಬಿಟ್ಟು ಜುಟ್ಟಿಟ್ಕೊತಾರೆ. 5 ಸರಿ 6 ಸರಿ ಆಯ್ಕೆ ಆಗಿರೋ MP ಗಳಿಗೆ ಬುದ್ಧಿ ಕಲಿಸಿ. ಯಾರು ಬೇಡ ಅಂದಿರೋರು? ಈಗ ಕೇಳಿದ್ದಾರೆ, ಹಾಗೆಲ್ಲ ಕೇಳಬಾರ್ದಾಗಿತ್ತು, ಕೇಳಿದ್ದಾರೆ. ಮೇಕೆದಾಟು ನೋಡಿ, ಸುಪ್ರೀಂ ಕೋರ್ಟ್ ಎಲ್ಲ ವಜಾ ಮಾಡಿದ್ದಾರೆ. ನೀವು ಒಂಚೂರು ನಿರ್ವಹಣಾ ಪ್ರಾಧಿಕಾರ, ಕಾವೇರಿದು, ಜಲ ಆಯೋಗ ಎಲ್ಲ ನಿರ್ಧಾರ ತೊಗೊಳ್ಳಿ ಅಂತ. ನನ್ನ ಪ್ರಕಾರ ನಿರ್ಧಾರ ತೊಗೋಬೇಕು ಕೇಂದ್ರದವರು. ತೊಗೊಂಡ ಮೇಲೆ ಅದು ಹೆಂಗಿದ್ರು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಆ ನಿರ್ಧಾರಗಳು. ಹೌದು, ಅಲ್ಲಿ ಇತ್ಯರ್ಥ ಆಗೋಗ್ಲಿ. ನೀವು ನಿರ್ಧಾರನೇ ತೊಗೊಳ್ತಿದ್ರೆ ಹೇಗೆ? ತೊಗೊಳ್ಳಲ್ಲ. ಯಾಕೆ ತೊಗೋಬೇಕು? ಅದು ಪ್ರಕರಣ ಇತ್ಯರ್ಥ ಆಗಬೇಕು ಅನ್ನೋದಾದ್ರೆ ಏನಕ್ರಿ ನಾನು ಮಾಡಬೇಕು? ನನಗೆ ಬೇಜಾನ್ ಬೇರೆ ಕೆಲಸ ಇದೆ ರೀ. ಅಲ್ಲೆಲ್ಲೋ 16,000 ಕಿಲೋಮೀಟ್ರ್ ರೈಲ್ ಹಾಕಬೇಕು, ನಾನು ರೋಡ್ ಹಾಕಬೇಕು. ಅವರೆಲ್ಲ ಏನು ದುಡ್ದು ಕೊಡ್ತಾ ಇದ್ದಾರೆ ದೇಶಕ್ಕೆ ಅಂದರೆ ನನಗೆ ಇಟ್ಕೊಳ್ಳೋಕೆ ಜಾಗ ಆಗ್ತಿಲ್ಲ. ಹೀಗೆ ನೀವು ಕರ್ನಾಟಕದವ್ರು ಭಿಕ್ಷುಕರು. ದುಡಿಯೋಕ್ಕೆ ಯೋಗ್ಯತೆ ಇಲ್ಲ, ದೇಶಕ್ಕೆ ಟ್ಯಾಕ್ಸ್ ಕಟ್ಟೋಕ್ಕೆ ಯೋಗ್ಯತೆ ಇಲ್ಲ. ನಿಮಗೆ ಕೆಲಸ ಬೇರೆ ಕೇಳ್ತೀರಾ ಕರ್ನಾಟಕದವರು? ಅಯೋಗ್ಯರು ತಗೊಂಬಂದು ಅಂತ ಹೇಳ್ಬೋದು ಅವರು. ಎಸ್. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕಸದ ಟೆಂಡರ್ ವಿಚಾರದಲ್ಲಿ ಟಾಕ್ ಫೈಟ್ ಜೋರಾಗಿದೆ. ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದಷ್ಟು ಆರೋಪ ಮಾಡಿದ್ರಲ್ಲ, ಅದಕ್ಕೆ ಈಗ ಕಾಂಗ್ರೆಸ್ ತಿರುಗೇಟ್ ಕೊಟ್ಟಿದೆ. 4 ದಿನ ಕಾಯಿರಿ ಅಶೋಕ್ ಅವರೇ, ಯಾರ್ಯಾರಿಗೆ ಎಷ್ಟೆಷ್ಟು ಕಮಿಷನ್ ಬರುತ್ತೆ, ನಿಮ್ಮ ಶಾಸಕರಿಗೆ ಎಷ್ಟು ಕಮಿಷನ್ ಬರುತ್ತೆ ಅಂತ ಲಿಸ್ಟ್ ಹೊರಗೆ ತೆಗಿತೀವಿ. ಸೆಕೆಂಡ್ ಎಪಿಸೋಡ್ನಲ್ಲಿ ಅಶೋಕ್ ಕಸದ ಮಾಫಿಯಾ ಬಗ್ಗೆ ಹೇಳ್ತೀವಿ. ಅಶೋಕ್ ಕಸದ ಮಾಫಿಯಾ ಏಜೆಂಟ್ ಅಂತಾನೆ ಇಟ್ಕೊಳ್ಳೋಣ. ಮಾಫಿಯಾ ಏಜೆಂಟ್ ಏನೀಗ ಪ್ರೂವ್ ಮಾಡಿ. ಈಗ DK ಶಿವಕುಮಾರ್ ಅವರು ಅಥವಾ ಇನ್ನೊಬ್ರು ಕಾಂಗ್ರೆಸ್ನಲ್ಲೆಲ್ಲ ಹೇಳಲ್ಲ, ಪ್ರೂವ್ ಮಾಡ್ರಿ. ನೀವು 1000 ಕಾನೂನು ಪ್ರಕಾರ ಹೋಗಿ ಫೈಟ್ ಮಾಡ್ಕೊಳ್ರಿ, ಪ್ರೂವ್ ಮಾಡ್ರಿ ಅನ್ನಲ್ವಾ? ಹಾಗೆ ಪ್ರೂವ್ ಮಾಡಿ. ನಂಬರ್ 1. ನಂಬರ್ 2 ಆಗಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಅದು ಪಕ್ಕಕ್ಕೆ ಇಟ್ಬಿಡಿ, ಅದು ಬೇರೆ ತನಿಖೆ. ಅದು ಟೆಂಡರ್ ಕತೆ ಹೇಳ್ರಪ್ಪ, ಮೂಲ ಇರೋದಲ್ಲಿ ಅದು ಬಿಟ್ಬಿಡೋದು, ಇನ್ನೇನೋ ಮಾತಾಡ್ಬಿಡೋದು. ಸರ್ ಇದು ನಮ್ಮ ಮನೆಗೆ ನೀರು ಬಂದಿಲ್ಲ ಅಂದರೆ ಚಂದ್ರನ ಮೇಲೆ ಹೋಗೋಕ್ಕಾಗದೇ ಇದ್ದಾಗ ಅಂತಂದು ಬಿಡೋದು. ಸರ್ ಚಂದ್ರನಿಗೂ ನಮ್ಮ ಮನೆ ನೀರಿಗೂ, ಚಂದ್ರನ ಬಗ್ಗೆ ಮಾತಾಡಯ್ಯ ನೀನು. ನೀರು ಬೇರೆ, ನೀರು ಆಮೇಲೆ ಮಾತಾಡೋಣ, ಚಂದ್ರನ ಫಸ್ಟ್ ಮಾತಾಡು ಅಂದ್ಬಿಡೋದು. ದಿಕ್ ತಪ್ಪಿಸೋದು ಹೀಗೆ. ಯಾಕೆ ಟೆಂಡರ್ ಪಕ್ಷ? ನನಗೆ ಈ ಟೆಂಡರ್ ಬಗ್ಗೆ ಇರುವ ಆಕ್ಷೇಪ ಒಂದೇ, ಯಾರೊಬ್ಬರು ಕಸ ತೆಗಿಲೇಬೇಕು, ಅದಕ್ಕೆ ದುಡ್ಡು ಕೊಡಬೇಕು. ನೀವು ಈ ಮಾಫಿಯಾ ಅಂತ ಹೇಳ್ತೀರಲ್ಲ, ಕಾಂಗ್ರೆಸ್ನವ್ರು ಎದೆ ಮುಟ್ಕೊಂಡು ಹೇಳಿ, ನಿಮ್ಮ ತಂದೆ ತಾಯಿ, ನಿಮ್ಮ ನಂಬೋ ದೇವರುಗಳ ಮೇಲೆ. ಎಲ್ಲ ಪಕ್ಷದವರು ಈ ಮಾಫಿಯಲ್ಲಿ ಇಲ್ವಾ ಹೇಳಿ ನೋಡೋಣ. ಎಲ್ಲ ಪಕ್ಷದವರು ಈ ಮಾಫಿಯಾ ಒಳಗಡೆ ಇದ್ದೀರಿ. ಹೌದು, ಎಲ್ಲರೂ ಕಸವನ್ನು ರಸವಾಗಿ ಹೇಸಿಗೆ ತಿಂದಿರೋರೇ ನೀವುಗಳು, ಎಲ್ಲರೂ. ಅದರಲ್ಲಿ ಯಾರೂ ಇಲ್ಲ, ಯಾರೋ ಒಬ್ಬರೋ ಇಬ್ಬರೋ ಇಲ್ವೇನೋ ನಂಗೆ ಗೊತ್ತಿಲ್ಲ ಯಾರು. ಆಟೋ ರಿಕ್ಷಾ 20 ಲೆಕ್ಕ ತೋರಿಸಿ 6 ಹಾಕೋದು, 16 ಜನನ ಕೆಲಸಕ್ಕೆ ಹಾಕಿ 3 ಜನನ ಹಾಕೋದು, ರಸ್ತೆ ಸೈಡಲ್ಲಿ 3 ಅಡಿ ತೆಗೆದುಬಿಟ್ಟು ಕಸಾನ ತೆಗೆಸ್ಬಿಟ್ಟು ಇಡೀ ರಸ್ತೆ ಗುಡಿಸಿದ್ದೀನಿ ಅಂತ ತೋರಿಸೋದು, ಬಿಲ್ ಮಾಡಿಸೋದು, ಕಾರ್ಪೊರೇಟರ್ಗಳನ್ನು ಸಾಕಬೇಕಾದ ಅನಿವಾರ್ಯತೆ ಕಾಂಟ್ರಾಕ್ಟರ್ಗಳಿಗಿರೋದು. ಎಲ್ಲ ಪಕ್ಷದವರು ಇನ್ವಾಲ್ಡ್. ನೀವು ಇದರಲ್ಲಿ ಹೇಸಿಗೆ ತಿನ್ನುವ ಹೋಲ್ಸೇಲ್ ಗಿರಾಕಿಗಳು ಸ್ಟಿಲ್ ಇಲ್ಲಿದ್ದರೆ ತನ್ರಿ ಆಚೆಗೆ. ಯಾವನ್ ಬೇಡ ಅಂದಿರೋನು ಬಿಚ್ಚಿಟ್ಬಿಡ್ತೀನಿ ಅಂದವರೆಲ್ಲ ಎಲ್ಲಿ ಬಿಚ್ಚೇ ಇಟ್ಟಿಲ್ಲ ಯಾವುದೇ. ಬಿಚ್ಚಿಡಿ, ನಮಗೂ ಸಂತೋಷ, ಹೌದು, ನಮಗೂ ಖುಷಿ. ಎಸ್.
ಹರಿಹರ ಪೀಠದ ವಚನಾನಂದ ಶ್ರೀ ವಿರುದ್ಧ ಪೋಕ್ಸೋ ಪ್ರಕರಣ ಸಂಬಂಧ ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರು 410 ಪುಟಗಳ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ವಚನಾನಂದ ಶ್ರೀ ಹಾಗೂ ಸ್ವಾಮೀಜಿ ಆಪ್ತ ಅಶೋಕ್ ವಿರುದ್ಧ 63 ಸಾಕ್ಷ್ಯಾಧಾರ ನಮೂದು ಮಾಡಿದ್ದಾರೆ. 4 ಸಂತ್ರಸ್ತ ಬಾಲಕನ ತಾಯಿಯ ಹೇಳಿಕೆ ದಾಖಲು ಮಾಡಿದ್ದಾರೆ. 2022ರಿಂದ 25ರವರೆಗೆ ಬಾಲಕರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ. ಶಾಲೆಗೆ ಹೋಗೋಕ್ಕೆ ಮೊದಲು ಮತ್ತು ಶಾಲೆಯಿಂದ ಬಂದ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ರು ಅಂತೆಲ್ಲ ಉಲ್ಲೇಖ ಮಾಡಿದ್ದಾರೆ. ಆಮೇಲೆ ಏನೋ ಬಾಡಿ ಎಲ್ಲ ಮಸಾಜ್ ಮಾಡಿಸ್ಕೋತಾ ಇದ್ರು ಅಂತೆಲ್ಲ. ಆದರೆ ಇವ್ರ ಪರ ವಚನಾನಂದ ಶ್ರೀಗಳ ಪರ ವಕೀಲರು ಮಾತ್ರ ಪೊಲೀಸರು ತರಾತುರಿನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸ್ಬಿಟ್ಟಿದ್ದಾರೆ ಅಂತ ಆರೋಪ. ತರಾತುರಿ ಅಲ್ಲ, ಅವಧಿ ಒಳಗಡೆ ಚಾರ್ಜ್ ಶೀಟ್ ಹಾಕಕ್ಕೆ ಅವ್ರಿಗೆ ಹಕ್ಕಿದೆಯಾ ಇಲ್ವಾ? ತರಾನೋ ತುರಿನೋ ಯಾವುದೋ ಒಂದು ಹೌದು ಇದೆಲ್ಲ ಹಾಕಿರ್ತಾರೆ. ಚಾರ್ಜ್ ಶೀಟ್ ಸರಿ ಇಲ್ಲ ಅಂದರೆ ಚಾಲೆಂಜ್ ಮಾಡಿ ಚಾರ್ಜ್ ಶೀಟನ್ನು ಸ್ಕ್ವಾಶ್ ಮಾಡಿಸಿ, ಇಲ್ಲ ಚಾರ್ಜ್ ಶೀಟ್ ವಿರುದ್ಧವಾಗಿ ವಾದ ಮಾಡಿಸಿ ಗೆಲ್ಲಿಸ್ಕೊಳ್ಳಿ ಅಷ್ಟೇ. ತರಾತುರಿಲಿ ಹಾಕ್ಬಿಟ್ಟಿದ್ದಾರೆ. ಎಲ್ಲ ರೂಲ್ ಇದೆಯಾ? 6ನೇ ದಿನದೊಳಗಡೆ ಚಾರ್ಜ್ ಶೀಟ್ ಹಾಕಬಾರ್ದು ಅಂತ ಎಲ್ಲ ರೂಲ್ ಇದೆಯಾ? 90ನೇ ದಿನಕ್ಕೆ ಹಾಕಬೇಕು ಅಂತ ಎಲ್ಲರೂ ಇದೆಯಾ? ಇಲ್ಲ. 90ನೇ ದಿನ ಆದಮೇಲೆ ಎಕ್ಸ್ಟೆನ್ಷನ್ ತೊಗೊಂಡೇ ಹಾಕಬೇಕು ಅಂತ ರೂಲ್ ಇದೆಯಾ? ಏನಿಲ್ಲ ಅಷ್ಟೇ. ನೆಕ್ಸ್ಟ್, ಇನ್ನು ಮೈಸೂರಿನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವ GT ದೇವೇಗೌಡರು ಇವತ್ತು ಪಾಪ ಮಗನನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ. ಇವತ್ತೊಂದು ಅವರ ಪತ್ನಿಗೊಂದು ಸಹಕಾರ ಸೇವಾರತ್ನ ಪ್ರಶಸ್ತಿ ನೀಡೋ ಸಮಾರಂಭ ಇತ್ತು. ನನ್ನ ಕುಟುಂಬದವರು ಎಲ್ಲರೂ ಬಂದಿದ್ದಾರೆ, ನನ್ನ ಮಗ ಮಾತ್ರ ಬಂದಿಲ್ಲ ಅಂತ ವೇದಿಕೆ ಮೇಲೆ ಗಳಗಳಗಳ ಅಂತ ಹತ್ತುಬಿಟ್ಟಿದ್ದಾರೆ. ಆಗಲಿ, ಅವ್ರ ಹತ್ತಿರದ ಕುಟುಂಬದ ಗಲಾಟೆ ಏನೋ ಒಳಗಡೆ ಅವ್ರಿಗೆ ಅಪ್ಪ ಮಗಂದು ಇರ್ಬೋದು. ಮಗ ನನ್ನ ಪ್ರಕಾರ ನೀನು ಏನಪ್ಪ, ನೀನು ಭಾಳ ದೊಡ್ಡ ಮನುಷ್ಯ ಆಗಿ ನೀನು ಹುಟ್ಟಿಲ್ಲ, ನಿಮ್ಮ ಅಪ್ಪನಿಂದಾನೇ ನೀನು ದೊಡ್ಡ ಮನುಷ್ಯ ಆಗಿರೋದು. ನಿಜ. ಸ್ಟಿಲ್ ಡಿಸ್ಪ್ಯೂಟ್ ಇರ್ಬೋದು ತಂದೆ ತಾಯಿಗೆ. ರಾಜಕಾರಣದಲ್ಲಿ ಇದ್ದವ್ರ ಕುಟುಂಬಗಳಲ್ಲಿ ಇದೇನು ಹೊಸದಲ್ಲ. ಎಷ್ಟೋ ವಿರೋಧ ಪ್ರತಿ ಎದುರು ಪಕ್ಷಗಳಲ್ಲಿ ಬಡದಾಡಿರೋದು ಇದೆ. ನಮ್ಮ ಕಣ್ಣು ಮುಂದೆನೇ ಈಗಲೂ ಇದೆ. ಮಂತ್ರಿ ಆಗಿದ್ದವರು, ಮಂತ್ರಿ ಆಗದಿದ್ದವರು, ಆ ಪಕ್ಷದಲ್ಲಿ ಅಣ್ಣ ಗೆದ್ದಿದ್ದು, ಈ ಪಕ್ಷದಲ್ಲಿ ತಮ್ಮ ಗೆದ್ದಿದ್ದು, ಅಣ್ಣನ್ನೇ ತಮ್ಮ ಸೋಲಿಸಿದ್ದು, ತಮ್ಮನ್ನೇ ಅಣ್ಣ ಸೋಲಿಸಿದ್ದು, ಇವೆಲ್ಲ ನಾವು ನೋಡಿದ್ದೀವಿ. ಆದರೆ ಇದೆಲ್ಲವನ್ನು ಮೀರಿದ ಒಂದು ಸಂಬಂಧ ಇದೆ. DK ಶಿವಕುಮಾರ್ ದೇವೇಗೌಡರ ಮನೆಗೆ ಹೋಗಿ ಬರ್ಬೋದು ಅನ್ನೋದಾದರೆ, ನಿಜ. ಹರೀಶ್ ನಿಮ್ಮ ತಂದೆನ ಹೋಗ್ಬಿಟ್ಟು ನಮಸ್ಕಾರ ಚೆನ್ನಾಗಿದೆಯಾ ಅಂತ ಹೇಳಿ ಬಂದುಬಿಟ್ರೆ ಎಲ್ಲಾದ್ರಲ್ಲೂ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಏನು ರೂಲ್ ಇಲ್ಲ. ಅಷ್ಟೇ, ತಂದೆ ಮಗನ ಸಂಬಂಧ ಅಷ್ಟೇ. ಅದನ್ನ ಅಲ್ಲಿಗೆ ಇಟ್ಕೊಳ್ಳೋದು ಬೇರೆದಪ್ಪ. ನಿಜ. ಏನೋ ಪರ್ಮನೆಂಟಾಗಿ ಇಲ್ಲೇ ಗೂಟ ಹೊಡ್ಕೊಂಡು ಬಿದ್ದಿರೋರ ಥರ ಜಗಳ ಆಡ್ಕತ್ತೀರಿ. ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಆರ್ಥಿಕ ದಿವಾಳಿ ಅಂತ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ಬೆಂಗಳೂರು ಪೀಠ ಘೋಷಣೆ ಮಾಡಿಬಿಟ್ಟಿದೆ. ಈ ಬೆಳವಣಿಗೆಯಿಂದ ನಜೀರ್ ಅಹಮದ್ ವಿಧಾನ ಪರಿಷತ್ ಸದಸ್ಯ ಅನರ್ಹವಾಗುವ ಆತಂಕ ಕೂಡ ಎದುರಾಗಿದೆ. ಇವರು ನಿರ್ದೇಶಕರಾಗಿದ್ದ MS ಕಾಟ್ಸ್ ಗಾರ್ಮೆಂಟ್ ಲಿಮಿಟೆಡ್ ಕಂಪನಿಯ ಸಾಲಗಳಿಗೆ 3 ಪರ್ಸನಲ್ ಗ್ಯಾರಂಟಿದಾರರಾಗಿದ್ದರು. ಇವರು ಹೆಂಡತಿ ಮತ್ತು ಮಗ. ಈ ಎಲ್ಲರೂ ಕೂಡ ಈ ರೀತಿಯಾಗಿ ದಿವಾಳಿಗಳು ಅಂತ ಘೋಷಣೆಯನ್ನು ಮಾಡಿ, ಸಾಲ ಕಟ್ಟಿಲ್ಲ ದಿವಾಳಿ ಆಗಿರ್ತಾರೆ. ಇದ್ರ ಚಾಲೆಂಜ್ ಮಾಡಬೇಕು. ಇದು ದಿವಾಳಿ ಆದರೆ ದಿವಾಳಿ ಆದವ್ರು ಓಟ್ ಹಾಕಂಗಿಲ್ವಾ ಅಂತ. ಈ ದಿವಾಳಿ ಅಂತಂದರೆ ಪಾಪರ್ ಚೀಟಿ ಅಂತಾರಲ್ಲ ಆ ಥರನ ಸರ್? ಅದೇನು ಇನ್ನೇನು ಪಾಪರ್ರೇ. ಹಾಗಾದರೆ ಈಗ ಲೋನ್ ಎಲ್ಲ ಮಾಫಿನಾ? ಅದೇ ಪಾಪರ್ ಆದರೆ ಎಲ್ಲ ಕಳ್ಕೋಬೇಕು, ಓಟ್ ಹಾಕಂಗಿಲ್ಲ, ಈ ಯಾವುದೇ ಜನಪ್ರತಿನಿಧಿಗಳಾಗಂಗಿಲ್ಲ, ಓಟೆ ಹಾಕಕ್ಕಾಗ್ದಿದ್ಮೇಲೆ ಹೆಂಗಾಗತ್ತೆ? ಹೌದು, ಹಾಗಿರುತ್ತೆ. ಇಲ್ದ್ರೆ ಕಾಸು ಕಟ್ಟಬೇಕು ಬಾಯಿ ಮುಚ್ಕೊಂಡು. ಹಾಗೆ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನದ ಅಪಘಾತ ಆಯ್ತಲ್ಲ, 260 ಜನ ಸತ್ತರು. ಅದೇ ಟೇಕ್ ಆಫ್ ಆದ ತಕ್ಷಣ ಹೋಗಿ ಬಿಲ್ಡಿಂಗ್ ಮೇಲೆ ಬಿದ್ದು ಎಲ್ಲರೂ ಹೋಗ್ಬಿಟ್ರಲ್ಲ. ಅದಕ್ಕೆ ಇವತ್ತಿಗೆ 1 ವರ್ಷ. ಏರೋಪ್ಲೇನ್ ಬಾಯ್ ಅಂತ ಇರೋ 18 ವರ್ಷದ ಯುವಕ ಆರ್ಯನ್ ಈ ಘಟನೆನೆಲ್ಲ ಸ್ಮರಿಸ್ಕೊಂಡಿದ್ದಾನೆ. ಪಕ್ಕದ ಹಳ್ಳಿ ನಿವಾಸಿ ಅವನು. ವಿಮಾನದ ವಿಡಿಯೋ ಎಲ್ಲ, ವಿಮಾನ ಹತ್ತೋದು ನನ್ನ ಕೈಲಿ ಇನ್ನು ಆಗಲ್ಲಪ್ಪ ಅದನ್ನೆಲ್ಲ ಮಾಡೋಕ್ಕೆ ಅಂತ ಅವನಿಗೆ ಭಯ ಒಂಥರ. ಅದು ನೋಡಿರೋ ದೃಶ್ಯ ನೋಡಿ ಅವನೇ ಫಸ್ಟ್ ಅದು ಶೂಟ್ ಮಾಡಿದ್ದು. ಅಂದರೆ ಅವ್ನಿಗೆ ಅದೇ ಪ್ರಾಕ್ಟೀಸ್ ಇತ್ತು ಅವನಿಗೆ. ಅದೇ ಟೇಕ್ ಆಫ್ ಆಗೋದು, ಇಳಿಯೋದು, ಇದನ್ನೆಲ್ಲ ತೆಗಿಯೋದು ಅವ್ನಿಗೊಂದು ಇತ್ತು ಹುಚ್ಚು ಅವನಿಗೆ. ಏನೋ ಇದು ಮೊಬೈಲ್ನಲ್ಲಿ ವಿಮೋನ ವೀಡಿಯೋ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ ನಾನು, ನನಗೆ ಆಗಲ್ಲ ಮಾಡೋಕ್ಕೆ, ನಂಗೆ ತೆಗಿಯೋಕ್ಕೆ ಹೋದ್ರೆ ಎಲ್ಲೋದು ಬಿದ್ದೋಗ್ಬಿಡುತ್ತೋ ಅಂತ ಭಯ ನನಗೆ ಈಗ ಅಂತ ಅವನು ಪಾಪ. ಈ ಮಧ್ಯೆ ಅದ್ರದ್ದು ಯಾವ ವರದಿನೂ ಬಂದಿಲ್ಲ. ಸತ್ತವ್ರು ಸತ್ತಿದ್ದಾರೆ, ನೆಮ್ಮದಿಯಾಗಿರೋರು ನೆಮ್ಮದಿಯಾಗಿದ್ದಾರಂತೆ. ಕೇಳಿದ್ರು ಒಬ್ಬರ ಮೇಲೆ ಅದೇನೋ ದುಡ್ಡು ಕೊಟ್ಬಿಟ್ಟು ಕೇಸೆಲ್ಲ ಮುಚ್ಸಕ್ಕೆ ಓಡಾಡ್ತಿದ್ದಾರಂತೆ ಕೆಲವರೆಲ್ಲ. ಇದು ಭಾರತ ರೀ, ಏನು ಬೇಕಾದ್ರೂ ಆಗ್ಬೋದು. ಈ ವಿಮಾನದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಸತ್ತಿದ್ದಾರೆ. ಆದರೂ ಒಂದು ಸೀರಿಯಸ್ನೆಸ್ ಇಲ್ಲ ಯಾರಿಗೂ ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ, ಇನ್ಯಾರೂ ಇಲ್ಲದೆ ಇರೋ ಜಾಗದಲ್ಲಿ ಏನಾಗತ್ತೆ ಅಂತ. ಇದು ಭಾರತ ಏನು ಬೇಕಾದ್ರೂ ಆಗುತ್ತೆ, ಏನು ಬೇಕಾದ್ರೂ. ಇವತ್ತಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ಗೆ ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳೆಲ್ಲ ತಗೋಬೋದು. ಕೆಲವು ಹುಡುಗರು ಕೇಳ್ತಿದ್ದಾರಂತೆ, ಆಯಿತು ರೀ ನಮಗೇನೋ ಪಾಸ್ ಕೊಟ್ರಿ ಕರೆಕ್ಟು ಸರ್ಕಾರದವರು, ಆದರೆ ನಮಗೆ ಪಾಸ್ ಕೊಟ್ಬಿಟ್ಟು ಪಾಯಿಂಟ್ ಮಾಡಿ ಇಟ್ಬಿಟ್ಟಿದ್ದೀರಿ. ಹೆಣ್ಮಕ್ಳಿಗೆ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ತಿರುಳು ಅಂತೀರಿ, ನಾವೇನು ಪಾಪ ಮಾಡಿದ್ದೀವಿ ಅಂತ ಕೇಳಿದಾರಂತೆ.
ಎಲ್ಲ ಹುಡುಗರೂ ಕಾಂಗ್ರೆಸ್ ವಿರುದ್ಧವಾಗಿ ಓಟಾಕ್ರಯ್ಯ. ಯಾಕೆ ಸರ್? ಯಾಕೆಂದ್ರೆ ಅವರು ಕೊಟ್ಟಿಲ್ಲ. ಆ ಯೋಜನೆನೇ ಬೇರೆ, ಇದು ವಿದ್ಯಾರ್ಥಿಗಳ ಪಾಸಲ್ಲ. ಅದೇ ಹಂಗೆ ಆ ವಿದ್ಯಾರ್ಥಿಗಳು ಹೆಣ್ಮಕ್ಳುಗಳಿಗೂ ಕಾಲೇಜ್ಗೆ ಹೋಗೋವರೆಗೆ ಪಾಯಿಂಟ್ ಟು ಪಾಯಿಂಟ್ ಕೊಡಿ, ಆಮೇಲೆ ಕೊಡಿ, ಹೆಂಗಸ್ರಿಗೆ ಕೊಡಿ. ಯಾಕೆ ಕೊಡ್ತೀರಿ ಅಂತ ಹುಡುಗರದ್ದು ಗಲಾಟೆ. ಹಂಗಾಗಿ ಹುಡುಗರೆಲ್ಲ ಎಗೇನೆಸ್ಟ್ ಓಟ್ ಹಾಕಿ. ಅವಾಗ ಹೆಣ್ಮಕ್ಳು ಅವ್ರ ಪರವಾಗಿ ಓಟ್ ಹಾಕತ್ತಾರೆ. ನಾವು ಅವ್ರ ಪರವಾಗಿ ಹಾಕೋತಾರೆ ಅಂತ ಕಾಣುತ್ತೆ. ಒಟ್ಟಲ್ಲಿ ಈಗ ಪಾಸ್ ಕೊಡ್ತಾರೆ. ಪಾಸ್ ತಗೊಂಡು ಓಡಾಡಿ. ಈಗ ಸದ್ಯಕ್ಕೆ ಯಾರ್ಯಾರು ಪಾಸ್ ತಗೊಂಡ್ಬಿಟ್ಟಿದ್ದಾರೆ ಅವ್ರ ದುಡ್ಡನ್ನು ವಾಪಸ್ ಕೊಡ್ತಾರಂತೆ. ಅದು ತಗೊಳ್ಳಿ. ಇದು 60 ಕಿಲೋಮೀಟ್ರ್ ದೂರ ಮಿತಿ ಹಾಕಿದ್ದಾರೆ. ಅಂದರೆ ಎಲ್ಲೆಲ್ಲ ಓಡಾಡಂಗಿಲ್ಲ ಅಂತ. 60 ಕಿಲೋಮೀಟ್ರ್ ವ್ಯಾಪ್ತಿ. ಇದೇ ಬುದ್ಧಿನ ಮೊದಲೇ ಮಾಡಿದ್ದಿದ್ರೆ ಎಲ್ಲಾದ್ರಲ್ಲೂ ಆ ಹೆಣ್ಮಕ್ಳು ಓಡಾಡೋದಕ್ಕೆ ಈಗ ಪರಿಸ್ಥಿತಿ ಇರ್ತಿತ್ತ. ಎಸ್. ರಾಜ್ಯದಲ್ಲಿ ರೈತರಿಗೆ ಮಳೆಯ ಅಭಾವದ ಮಧ್ಯೆ ರಸಗೊಬ್ಬರ ಸಮಸ್ಯೆ ಅದು ನೆನ್ನೆನೂ ಕೂಡ ಸುಮಾರು ಕಡೆ ಆಗಿತ್ತು, ಇವತ್ತು ಹಾಗೆ ಮುಂದುವರೆದಿದೆ. ಕೊಪ್ಪಳದಲ್ಲಿ ಯೂರಿಯಾ ಸ್ಟಾಕ್ ಇದ್ರೂ ಸ್ಟಾಕ್ ಇಲ್ಲ ಅಂತಂದ್ಬಿಟ್ಟು ಬೋರ್ಡ್ ಹಾಕಿದಾರಂತೆ. ಕೆಲವು ಕಡೆ 2,500 ಟನ್ ಯೂರಿಯಾ ಸ್ಟಾಕ್ ಇದೆ ಅಂತ ಕೃಷಿ ಅಧಿಕಾರಿಗಳು ಹೇಳ್ತಿದ್ದಾರೆ, ನಮ್ಗೆ ಯಾರಿಗೂ ಕೊಡ್ತಿಲ್ಲ ಅಂತ. ಹಾಗೆಯೇ ಗದಗದಲ್ಲೂ ಇವತ್ತು ಅದೇ ರೀತಿ ಚಪ್ಪಲಿ ಗಿಪ್ಲಿ ಎಲ್ಲ ಇಟ್ಟು ಕ್ಯೂ ನಿಂತ್ಕೊಂಡು ಬೆಳಗಿನ ಜಾವ 4 ಗಂಟೆಗೆ ಬಂದು ಎಲ್ಲ ಕೂಡ ನಿಂತಿದ್ದಾರೆ. ಕೆಲವರು ಮಾತ್ರ ಲೋಡ್ ಶೆಡ್ಡಿಂಗ್ ಸಮಸ್ಯೆ, ಸರ್ವರ್ ಸಮಸ್ಯೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ನಡುವೆ ಬೆಂಗಳೂರು, ಕೋಲಾರ, ರಾಮನಗರದಲ್ಲಿ ಮುಂಗಾರು ಮಳೆ ಇವತ್ತು ಸ್ವಲ್ಪ ಜೋರಾಗಿದೆ. 2 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಹಣ ಇತ್ತಂತೆ. ಅದಕ್ಕೆ ಮಾಜಿ ಯೋಧ ಯಾರು ಸಂದೀಪ್ ಮಂಜರಗಿ 45 ವರ್ಷ, ಆತನ ಪತ್ನಿನೇ ಕೊಲೆ ಮಾಡಿಸ್ಬಿಟ್ಟಿದ್ದಾಳಂತೆ ಅಂತ ಆರೋಪ. ಗೊತ್ತಿಲ್ಲ. ಅವ್ರಿಗೆ ಅಪಘಾತ ಆಗಿತ್ತಂತೆ ಜಾತ್ರೆ ಮುಗಿಸ್ಕೊಂಡು ಬರೋವಾಗ. ಸಂದೀಪ್ಗೆ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ರಂತೆ. ಅಲ್ಲಿ ಗ್ಲೂಕೋಸ್ಗೆ ವಿಷ ಸೇರಿಸಿದ್ದಾರೆ ಅಂತ ಈಗ ಬಂದಿರೋ ಆರೋಪ. ಹಾಗಾಗಿ ಬಾಡಿನ ಮತ್ತೆ ಹೊರಗೆ ತೆಗೆದು ಶವಪರೀಕ್ಷೆ ಎಲ್ಲ ಮಾಡ್ತಾ ಇದ್ದಾರೆ. FSLಗೆಲ್ಲ ಕಳಿಸಿದ್ದಾರೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. 2 ಕೋಟಿ ರೂಪಾಯಿ ಇನ್ಶೂರೆನ್ಸ್ಗೆ ಗಂಡನ್ನೇ ಡಮಾರ್ ಅನ್ನಿಸ್ಬಿಡ್ತಾರಾ? ಅದು ಜಾಸ್ತಿ ಆಯಿತು ಸರ್ ಅಮೌಂಟು. 10 ಲಕ್ಷ 5 ಲಕ್ಷಕ್ಕೆಲ್ಲ ಕೊಲೆಗಳಾಗಿದೆ ಸರ್. 2 ಕೋಟಿ ಅಂತಂದರೆ ಏನಪ್ಪ.